ಈ ಪ್ರೇಮ ಸಂಬಂಧ ಹಾ ಮಂಗಳ, ಮನೆ ಕಡೆ ಹುಷಾರು. ನಾನು ಇವರನ್ನು ಸ್ವಲ್ಪ ದಿನ ಬೇರೆ ಕಡೆ ಬಿಟ್ಟು ಬರುತ್ತೇನೆ. ಆಯ್ತು, ಆದಷ್ಟು ಬೇಗ ಬಂದ್ಬಿಡಿ. ದೇವರೇ, ಈ ನಮ್ಮ ಸಂಸಾರ ಮೇಲೆ ನಿನ್ನ ಅಭಯ ಹಸ್ತ ಇರಲಿಯಪ್ಪ. ನನಗೂ ನಿನಗೂ ಇಬ್ಬರಿಗೆ ನಗು ಆಘೋಷದಲ್ಲಿ ಭಕ್ತಿ ಭಾವವನ್ನೆಲ್ಲ ಕೇಳಿಸಿಕೊಂಡೆ ಮಂಗಳಾದೇವಿಯವರೇ. ಹೆದರಬೇಡ ಬಾಲೆ, ನಾನು ಕೋಟ್ಯಾಧೀಶ್ವರ MLA ವೀರನ್ಗೌಡ. ನಾವು ಇಲ್ಲಿಗೆ ಬಂದ ಕಾರಣ ಸಂಬಂಧ ಮಾಡಿಕೊಂಡ ನಿಮ್ಮ ಕುಟುಂಬಕ್ಕೆ ಧನ್ಯವಾದ ಹೇಳಲು ಬಂದಿರುವೆ ಮಂಗಳ. ಸಂಬಂಧವನ್ನು ಕೇಳುವ ನನ್ನ ಯಜಮಾನರು ಈಗ ಮನೆಯಲ್ಲಿ ಇಲ್ವಲ್ಲ? ನಿಮ್ಮ ಯಜಮಾನರು ಎಲ್ಲಿಗೆ ಹೋಗಿದ್ದಾರೆಂದು ತಿಳಿದುಕೊಂಡೆ ನಿನ್ನ ಯೋಗಕ್ಷೇಮ ವಿಚಾರಿಸಲು ಬಂದಿರುವೆ ಮಂಗಳ. ಎಂದು ನಿನ್ನ ಮೈದುನ ಯಾವ ಗಳಿಗೆಯಲ್ಲಿ ನನ್ನ ತಂಗಿಯ ಕೈ ಹಿಡಿದನೋ ಅಂದೇ ನಿನ್ನ ಅಂಗ ಸುಖವನ್ನ ಬಯಸಿ ನಿನ್ನ ಹತ್ತಿರ ಬಂದಿರುವೆ. ಇದಕ್ಕ ನೀ ಒಪ್ಪಿದ್ರ ನಿನ್ನ ಮೈ ತುಂಬ ವಜ್ರ ವೈದೂರ್ಯಗಳನ್ನೆಲ್ಲ ನಿರ್ಮಿಸಿ ನಿನ್ನನ್ನ ರತ್ನ ಸಿಂಹಾಸನದಲ್ಲಿ ಕುಳ್ಳರಿಸಿ ನಿನ್ನೊಂದಿಗೆ ಲೋಲಾಡುವೆ. ಜಮೀನ್ದಾರ್ರೆ, ಇದೀಗ ತಾನೇ ನೀವೇ ಹೇಳಿದ್ರಲ್ಲ ನನ್ನ ತಂಗಿ ನಿನ್ನ ಮೈದನನ ಮಡದಿಯೇ ಅಂತ. ಅಂದ ಮೇಲೆ ನಿಮ್ಮ ತಂಗಿ ನನ್ನ ಮನೆಗೆ ನನ್ನ ತಂಗಿಯಾಗಿ ಬಂದಿದ್ದ ಅಂದಮೇಲೆ ನಾನು ನಿಮ್ಮ ಹಿರಿಯ ತಂಗಿ ಆಗಬೇಕಲ್ವೇ? ಹಿರಿಯ ತಂಗಿ? ಅದರ ಶೇಡಿಗಾಗಿಯೇ ನಿನ್ನ ಅಂಗ ಸುಖವನ್ನ ಬಯಸಿ ಆ ಭಾವನೆಯನ್ನೇ ಬದಲಾಯಿಸಿ ನಿನ್ನನ್ನು ಬರಮಾಡಿಕೊಳ್ಳುತ್ತಿದ್ದೇನೆ. ಶ್ರೀಮಂತನ ಮಗಳೆಂಬ ಖಬರಿಲ್ಲದೆ ಆ ಬಡವನ ಮಗ ತಿರುಕ ಬೀರ ನನ್ನ ತಂಗಿಯ ಕೈ ಹಿಡಿದು ಕೋಟ್ಯಾಧಿಪತಿಯಾದ ನಾನು ನಿನ್ನನ್ನು ಬಯಸುವುದರಲ್ಲಿ ತಪ್ಪೇನಿದೆ ಮಂಗಳ? ನೀವು ಬಯಸಿದ್ದು ಪೂರಾ ತಪ್ಪು. ಯಾಕೆಂದ್ರೆ ಮದುವೆಯಾಗದ ನಿಮ್ಮ ತಂಗಿ ಒಂದು ತರುಣಿ ಹೆಣ್ಣು. ಆ ಹೆಣ್ಣನ್ನ ಮದುವೆಯಾಗಲು ಬಯಸಿದ್ದು ನನ್ನ ಮೈದುನ, ಸರಿಯಾಗಿದೆ. ಆದರೆ ನಾನು ಈಗ ಮುತ್ತೈದೆ. ನನ್ನ ಗಂಡನ ಸೊತ್ತಾಗಿದ ನಾನು ನನ್ನನ್ನ ಬಯಸುವುದು ಶುದ್ಧ ತಪ್ಪಲ್ಲವೇ? ತಪ್ಪು ಒಪ್ಪುಗಳ ನಿದರ್ಶನ ಹೇಳಿ ನನ್ನ ಸುದರ್ಶನಕ್ಕೆ ಬಲಿಯಾಗಬೇಡ ಮಂಗಳ. ಸುಮ್ಮನೆ ನಿನ್ನ ಅಂಗ ಸುಖವನ್ನ ನನಗೆ ನೀಡಿ ಮನೆ ಒಪ್ಪಿಕೊಳ್ಳಿವೆಯಾ ಇಲ್ಲ? ಬಾಯಿ ಮುಚ್ಚೋ ನೀಚ. ರಾಜಕಾರಣಿ ಎಂದರೆ ಜನರ ರಕ್ಷಣೆ ಮಾಡಬೇಕು ಹೊರತು ಶಿಕ್ಷೆಯನ್ನ ಕೊಡಬಾರದು. ಒಂದು ವೇಳೆ ನೀ ನನ್ನನ್ನು ಮುಟ್ಟಲು ಬಂದಿದ್ದೀಯಾದ್ರೆ ಜಗಜಟ್ಟಿಯಾದ ನನ್ನ ಬೀರ ನಿನ್ನ
ಚಂಡ ಅದು ಈ ವೀರಾದಿ ವೀರ ಎಲ್ಲೆಲ್ಲೆ ವೀರನ ಗೌಡನ ಚೆಂಡು ಅದು ಈ ಚಕ್ರೇಶ್ವರನ ಚೆಂಡು. ಲೇ ಚಂಡ ತೆಗಿವ ನೀನು ಚಂಡಿ ಚಾಮುಂಡಿಯೋ? ನಾನು ಯಾರು? ಪುಂಡರ ಗಂಡ ನರಕಾಸುರ ಪ್ರಚಂಡ. ಕಣ್ಣು ಇಟ್ಟಿದ್ದಾನೆಂದರೆ ಕರಿ ತಗೊಳ್ಳದೆ ಬಿಡಲಾರ ಈ ಭೂಪತಿ ಗಂಡಿವನು. ಮರ್ಯಾದೆಯಿಂದ ಹೇಳುತ್ತಿದ್ದೇನೆ, ನಿನ್ನ ಶೀಲವನ್ನು ನನಗೆ ಒಪ್ಪಿಸುವೆಯಾ? ಇಲ್ಲ, ನಿನಗೆ ನಿನ್ನ ಪ್ರಾಣ ತೆಗೆಯಲು. ನನ್ನ ಪ್ರಾಣ ನೋಡ್ರಿ ಜಮೀನ್ದಾರ್ರೆ, ನಾನು ಗಂಡನ ಸೊತ್ತಾಗಿ ಬಾಳಬೇಕಾದ ಹೆಣ್ಣು, ನಿನ್ನಂತ ತೊಡೆ ಬದಲಾಯಿಸುವ ಭಂಡರಿಗಲ್ಲ. ನನಗೆ ನನ್ನ ಪ್ರಾಣಕ್ಕಿಂತ ನನ್ನ ಶೀಲವೇ ಮುಖ್ಯ. ನೀನು ಒಂದು ವೇಳೆ ಗಂಡಸಾಗಿದ್ರೆ ಹಾರಿಸೋ ನಿನ್ನ ಗುಂಡನ್ನ. ಶೀಲ ಪ್ರಾಣಕ್ಕಿಂತಲೂ ನನಗೆ ಶೀಲವೇ ಮುಖ್ಯವೇ? ತಗೋ. ಕೊನೆಗೂ ಹಾರಿಸಿದ್ಯಾ ಚಾಂಡಾಲ? ಕೃತ್ಯಕ್ಕೆ ನಾನು ಬಲಿಯಾಗಬೇಕೆ? ಆದ್ರೆ ನಿಜ ಒಂದು ಮಾತನ್ನ ನೆನಪಿನಲ್ಲಿಟ್ಟುಕೋ, ನನ್ನ ಗಂಡನ ದೇಶದ ನುಡಿ ನಾಳೆ ನಿನ್ನ ಬಾಳಿಗೆ ಬೆಂಕಿಯ ಕಿಡಿಯಾಗಿ ನಿನ್ನ ಜೀವ ತೆಗೆಯದೆ ಬಿಡಲಾರ. ಅಮ್ಮ ಸ್ವಾಮಿ, ಮಂಗಳ, ಎದೆಯಲ್ಲಿ ರಕ್ತ. ಮಂಗಳ, ಏನಾಯ್ತು ನಿನಗೆ? ನಿನ್ನ ಎದೆಯಲ್ಲಿ ರಕ್ತ ಏಕೆ? ಮಂಗಳ, ಯಾವ ಪಾಪಿ ಸಾಯಿಸಿದನು? ಮಂಗಳ, ನನ್ನ ಬಿಟ್ಟು ಹೋದೆಯ? ಮಂಗಳ, ಮಾತಾಡು ಮಂಗಳ, ಮಾತಾಡು. ಮಂಗಳ, ಮಾತಾಡು ಮಂಗಳ, ಮಾತಾಡು. ಅಯ್ಯೋ ದುರ್ವಿಧಿ, ನನ್ನಂತ ಕೆಟ್ಟ ಹಣೆ ಬರ ಯಾರಿಗೂ ಕೊಡಬೇಡ ಬಸವೇಶ. ನನ್ನನ್ನು ನಡು ನೀರಿನಲ್ಲಿ ಬಿಟ್ಟು ಹೋದೆಯ ಮಂಗಳ? ನನ್ನನ್ನು ಕರೆದುಕೊಂಡು ಹೋಗ ಮಂಗಳ. ನಾನು ಹೇಗೆ ಮಾಡಲಿ ಮಂಗಳ? ನಿನ್ನನ್ನು ಬಿಟ್ಟು ಹೇಗೆ ಮಾಡಲಿ? ಬಸವೇಶ್ವರ, ಎಂತ ಕೆಟ್ಟ ಹಣೆ ಬರ ತಂದೆ. ಸತಿಪತಿಗಳಿಬ್ಬರು ಒಂದೇ ಗಾಡಿ, ಎರಡು ಚಕ್ರ ಇದ್ದಂತೆ.
ಮಂಗಳ ನನ್ನನ್ನು ಬಿಟ್ಟು ಹೋದೆಯ. ಅಯ್ಯೋ ವಿಧಿ ಆಟ ಬಲ್ಲವ ಯಾರು. ನೀನಿಲ್ಲದೆ ಹೋದರೆ ನಾ ಹೇಗೆ ಬದುಕು ಸಾಗಿಸಬೇಕು ಮಂಗಳ. ನಿನ್ನನ್ನು ಬಿಟ್ಟು ನನ್ನ ಯಾರು ನೋಡುತ್ತಾರೆ ಮಂಗಳ. ಮಾತಾಡು ಮಂಗಳ. ಏನು ಧರ್ಮಣ್ಣನೇ, ಇವಳನ್ನು ಮಾತನಾಡದ ಹಾಗೆ ಮಾಡಿ ಮನಸ್ಸಿಗೆ ಬಂದಂತೆ ಗುಂಡು ಹಾಕಿ ಸಾಯಿಸಿತೀಯಾ? ಪಿಸಿ ಅರೆಸ್ಟ್ ಮಾಡಿ ಇವನನ್ನು. ಎಸ್ ಸರ್. ತಮ್ಮ ತಮ್ಮ ಏನು ಮಾತನಾಡುತ್ತಿರುವೆ? ನನ್ನ ದೇವತೆಯನ್ನು ನಾನೇ ಕೊಲ್ಲುವನೆ. ಈ ನಿಮ್ಮ ಅಣ್ಣನ ಮಾತಿನಲ್ಲಿ ನಿನಗೆ ವಿಶ್ವಾಸವಿಲ್ಲವೇ? ವಿಶ್ವಾಸವಿಲ್ಲದ ವಿಶ್ವಾಸಘಾತಕನ ಮೇಲೆ ವಿಶ್ವಾಸವೇ? ನನಗೆ ಸತಿಯಾಗಿ ಬರುವ ಆ ಲಕ್ಷ್ಮಿಯನ್ನು ಬೀರನಿಗೆ ಕೈ ಹಿಡಿಸಿ ಈಗ ಮನೆಯಿಂದ ತಪ್ಪಿಸಿ ಹೊಂಚು ಹಾಕಿ ಇವನು ಕೊಲೆ ಮಾಡಿದ ಕೊಲೆ ನಿಜ ಬಗಳು ಅಧೀಮ. ತಮ್ಮ ಹೊಡಿ, ಅಣ್ಣನಲ್ಲದೆ ತಂದೆಗೆ ಸಮಾನವಾಗಿ ನನ್ನ ಹೊಡಿತೇನಪ್ಪ. ಹೊಡಿ, ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೆ ಹೊಡಿ ಬಡಿ. ಆದರೆ ಕೊಂದವ ನೀನು ಅನ್ಬೇಡ್ತಮ್ಮ, ನಿನ್ನ ಕೈ ಮುಗಿತೀನಿ. ನನಗೆ ಬುದ್ಧಿವಾದ ಹೇಳ್ತೀಯಾ ಕೊಲೆಗಡಕ? ಬಿಡು ತಮ್ಮ, ಸಾಕ್ಬಿಡು. ಬಾಳ ಹೊತ್ತು ಹೊಡೆದ್ರ ಈ 3 ಜನ ನೋಡ್ತಾರೋ ತಮ್ಮ, ಸಾಕ್ಬಿಡು. ಈ ಅಣ್ಣನ ಮರ್ಯಾದೆ ಕಡಿಬಾಡು ತಮ್ಮ. ನಿನಗೆ ಮರ್ಯಾದೆ ಬೇಡ ಅಂದ್ರೆ ನಿನ್ನ ಮನಸ್ಸಿಗೆ ತೃಪ್ತಿಯಾಗಿ ತಂದ್ಕೊಡಿ ತಮ್ಮ. ನೀ ಚಿಕ್ಕವನಿದ್ದಾಗ ನಿನಗ ಉಣಿಸಿ ತಿನ್ನಿಸಿ ಓದಿಸಿ ದೊಡ್ಡವನಾಗಿ ಮಾಡಿ ಸಿಕ್ಕಂತೆ ಸಾಲ ಮಾಡಿ ನೌಕರಿ ಕೊಡಿಸಿದ ತಪ್ಪಿಗೆ ಚೆನ್ನಾಗಿ ಹೊಡಿತಮ್ಮ, ಚೆನ್ನಾಗಿ ಹೊಡಿ. ಬಾಯಿ ಮುಚ್ಚು ಪಾಪಿ. ನನಗೆ ಅಧಿಕಾರ ಕೊಡಿಸಿದ್ದು, ನನಗೆ ನೌಕರಿ ಕೊಡಿಸಿದ್ದು MLA ದಣಿ ವೀರಣ್ಣಗೌಡ. ನಿನಗೆ ಅಧಿಕಾರ ಕೊಡಿಸಿದ ನಾವು ಗೌಡನೇ. ಆಯ್ತಪ್ಪ, ಆಯ್ತು. ಇನ್ನೇನಿದೆ, ಇವಳ ಕೊಲ್ಲುವ ಸಲುವಾಗಿ ನನ್ನ ಅಧಿಕಾರ ಸಮಾರಂಭವನ್ನು ತಪ್ಪಿಸಿದೆ. ಹೀಗೆ ನನ್ನ ಮದುವೆಗೆ ಮಣ್ಣೆರಿಸಿದೆ. ಪಾಪಿ ನೀನು, ಅತ್ತಿಗೆಯನ್ನು ಕೊಂದ ಕೊಲೆಗಡಕ ನೀನು. ನಿಜ. ಅಯ್ಯೋ ಶಿವ ಶಿವ, ಕೇಳಲಾರೆ ಇಂಥ ಬಿರುನುಡಿಗಳನ್ನು. ಶ್ರೀ ಗುರು ಶ್ರದ್ಧಾನಂದ ಪ್ರಭುವೇ, ಈ ತಮ್ಮನ ಮಾತಿಗೆ ನೀವು ಸಾಕ್ಷಿಯ, ನಿಮ್ಮ ಪವಿತ್ರ ಪಾದ ಸಾಕ್ಷಿ. ನನ್ನ ನುಡಿಗಳೆಲ್ಲವೂ ಧರ್ಮದ ನುಡಿಯಾಗಿದ್ದ ನಿಜವಾಗಿದ್ದರೆ ಆ ನನ್ನ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ಇವನ ಬಾಳನ್ನೇ ಸುಟ್ಟು ಹಾಕಲಿ. ಜೈ ಶ್ರೀರಾಮ್. ಸಾಹೇಬ್ರೆ, ಸಂತೋಷವಾಗಿ ಎಳೆದೋಯ್ರಿ ನನ್ನನ್ನು. PC ಈ ಶವನಂ ಪಂಚನಾಮ ಮಾಡ್ರಿ, ಎಳೆದೋಯ್ರಿ ಸ್ಟೇಷನ್ಗೆ ನಡೆಯಿರಿ. ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವಾಲಿ. ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವಾಲಿ. ವಿಧಿಯಾಟ